ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋನ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಮಾರ್ನಿಂಗ್ ಆಗಿ ತಿಂಡಿ ರೆಡಿ ಮಾಡ್ಕೊಂಡು ಲ್ಯಾಬಿಗೆ ಬಂದೆ. ಅಷ್ಟರಲ್ಲಿ ಅಣ್ಣ ಕೂಡ ಬಂದು ಲ್ಯಾಬ್ ಓಪನ್ ಮಾಡಿದೆ. ಲ್ಯಾಬ್ ಓಪನ್ ಮಾಡಿ ಅಲ್ಲೇ ಹೊರಗಡೆ ಹೂವು ಇಟ್ಟಿದ್ರು ಆಂಟಿ. ಅಲ್ಲಿ ಹೂವನ್ನ ತೊಗೊಂಡು ಒಳಗಡೆ ಹೋಗಿ ಡಾಕ್ಟರ್ ಮನೇಲಿ ಓಮ್ ಕಲೆಕ್ಷನ್ ಅಂತ ಹೇಳಿ ಡ್ರಾ ಮಾಡೋಕ್ಕೆ ಅಂತ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಮನೆ ಹತ್ರ ಹೋದೆ. ಅಲ್ಲಿ ನೋಡಿದ್ರೆ ನಾಯಿಗಳು ತುಂಬಾ ಇದ್ದಾವೆ. ಸೊ ನಾಯಿಗಳು ನೋಡಿ ನನಗೆ ಭಯ ಆಯಿತು. ಆಂಟಿ ಬಾರವ ಕಟ್ಟಾಕ್ತೀನಿ, ನೀನು ಭಯ ಪಡಬೇಡ ಅಂತ ಹೇಳಿದ್ರು. ಆ ಚೋಟು ಮಾತ್ರ ಸಿಕ್ಕಾಬಟ್ಟೆ ತೀಟ್ಲೆ ಮಾಡ್ತಾಯಿತ್ತು. ಅಷ್ಟರಲ್ಲಿ ಒಳಗಡೆ ಕಟ್ಟಾಕಿದ್ಮೇಲೆ ನಾನು ಹಾಗೆ ಹೋದೆ. ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಇನ್ನೊಂದು ದೊಡ್ಡ ನಾಯಿಮರಿ ಬೊಗ್ಲತ್ತಾ ಇತ್ತು. ಡ್ರಾ ಮಾಡಿಕೊಂಡು ರಿಟರ್ನ್ ಲ್ಯಾಬಿಗೆ ಬಂದೆ. ಅಕ್ಕನ ಮಗಳು ಬಂದಿದ್ದು ಸ್ಟಾಫ್ ಆಟ ಆಡ್ತಾಯಿದ್ದೆ. ನಾನು ಮಾತಾಡಿಸ್ತಿದ್ದಂಗೆ ಓಡಿ ಬರ್ತಾಯಿದ್ಲು. ಮತ್ತು ಅಪ್ಪ ಅಮ್ಮ ಎಲ್ಲ ಊರಲ್ಲಿ ತಡ್ನಿಕಾಳು ಮತ್ತು ಎಳ್ಳೆಲ್ಲ ಹಾಕಿದ್ರು, ಬಂದಿದೆ ಅದನ್ನು ಬಿಡಿಸ್ಬೇಕು ಅಂತ ಹೇಳಿ ಊರಿಗೆ ಹೋಗಿದ್ರು. ಮಧ್ಯಾಹ್ನ ಆಗಿತ್ತು. ಹಾಗೆ ಸುಮ್ಮನೆ ಕಾಲ್ ಮಾಡಿದೆ ಅವರಿಗೆ. ಟೈಮ್ ಆಗಿತ್ತಲ್ಲ, ಊಟ ಏನಾದರೂ ತೊಗೊಂಡೋಗೋಣ ಅಂತ. ಹೌದು ಬೇಕು ತೊಗೊಂಡು ಬಾ ಅಂತ ಅಪ್ಪ ಹೇಳಿದ್ರು. ಹಾಗಾಗಿ ಅಡುಗೆ ಎಲ್ಲ ಮಾಡಿಕೊಂಡು ನಾನು ಊಟ ತೊಗೊಂಡೋದೆ. ಸೊ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ನನಗೆ ಅಡುಗೆ ಮಾಡೋದು ಬೇಗ ಬೇಗ ಮಾಡ್ಕೊಂಡು ತೊಗೊಂಡೋಗ್ಬೇಕು, ಟೈಮ್ ಆಗಿದೆ ಅನ್ನೋ ಟೆನ್ಷನಲ್ಲಿದ್ದೆ. ಹಾಗಾಗಿ ವೀಡಿಯೋ ಮಾಡೋದನ್ನು ಮರ್ತ್ಕೊಂಡೆ. ಅಲ್ಲಿಗೆ ಹೋದ್ಮೇಲೆ ಅವಳು ಊಟ ಮಾಡ್ತಾಯಿಲ್ಲ. ಸ್ವಲ್ಪ ಬೆಳಗ್ಗೆ ತೊಗೊಂಡೋಗಿದ್ರಂತೆ ಊಟನ, ಅದನ್ನು ಮಾಡ್ತಾಯಿದ್ರು. ಸೊ ಅವ್ರನ್ನೆಲ್ಲರನ್ನೂ ಒಂದು ಸಲ ಮಾತಾಡಿಸ್ದೆ. ಸೊ ಇದು ನಮ್ಮ ಜಮೀನು, ಇವ್ರು ನಮ್ಮ ಅಮ್ಮ. ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾಯಿರೋದು. ಆಮೇಲೆ ನೋಡಿದ್ರು. ಇದು ನನ್ನ ಅಪ್ಪ. ಸೊ ಇವರಿಬ್ಬರು ಅಲ್ಲಿಗೆ ಕೆಲ್ಸಕ್ಕೆ ಬಂದಿದ್ದರು, ನಮ್ಮೂರವರೇ. ಏನೇನೋ ಮಾತಾಡ್ತಾಯಿದ್ರು, ತೆಗಿ ಮಾಡಬೇಡ ವೀಡಿಯೋನ ಅಂತ ಹೇಳಿ. ನಾನು ಹಂಗೆ ಬಿಡ್ತೀನಿ ಅವ್ರನ್ನ ವೀಡಿಯೋ ಮಾಡ್ಕೊಳ್ತಾಯಿದ್ದೆ. ಅಷ್ಟರಲ್ಲಿ ಕುತ್ಕೊಂಡೆಲ್ಲ ಮಾತಾಡ್ತಾಯಿದ್ರು. ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಲ್ಲ. ಇದು ನಮ್ಮ ಜಮೀನು, 1.5 ಎಕರೆ ಇದೆ. 1.5 ಎಕರೆಗೂ ಅಪ್ಪ ಬಂದು ತಡ್ನಿಕಾಳು ಮತ್ತು ಎಳ್ಳು ಮತ್ತು ಹೆಸ್ರು ಕಾಳನ್ನು ಹಾಕಿದ್ದಾರೆ. ಹಾಗೆ ಸುಮ್ಮನೆ ಕೂತಿದ್ದೆ. ಅಮ್ಮ ಸರಿ ಅಂತೇಳಿ ತಳ್ಳಿಬಿಡ್ಸೋಣ ಅಂತ ಹೋಗ್ತಾಯಿದ್ರು. ಅಷ್ಟರಲ್ಲಿ ಅವ್ರ ಜೊತೆ ನಾನು ಸುಮ್ಮನೆ ಹಂಗೆ ಒಂದು ರೀಲ್ಸ್ನ ಮಾಡಿಕೊಂಡೆ. ನಮ್ಮಪ್ಪ ಬೈತಾಯಿದ್ರು, ಬಿಡು ಹಿಂಗೆಲ್ಲ ಮಾಡಬಾರ್ದು ಅಂತೇಳಿ. ಆದರೂ ಪರವಾಗಿಲ್ಲ ಅಂತ ನಾನು ಮಾಡಿಕೊಂಡೆ. ಸೊ ಕೊನೆಗೂ ಅವರು ಕೆಲಸ ಸ್ಟಾರ್ಟ್ ಮಾಡಿಕೊಂಡು, ಯಾಕೆಂದರೆ ಟೈಮ್ ಆಯ್ತಲ್ಲ, ಪಾಪ ಅವರೂ ಎಷ್ಟೊತ್ತು ಅಂತ ಕೂತ್ಕೊಳ್ಳಿ, ನೀನು ಹೋಗವ, ಟೈಮ್ ಆಗುತ್ತೆ, ಬಿಸಿಲಾಗುತ್ತೆ, ಮಳೆ ಬರುತ್ತೆ, ಸೊ ಇಲ್ಲ ಮನೆಗೆ ಸೇರ್ಕೊ, ಮಳೆ ಟೈಮು ಅಂತ ಹೇಳ್ತಾ ಇದ್ರು ಒಬ್ಬರು ಅಜ್ಜಿ. ಅಲ್ಲಿಂದ ಲ್ಯಾಬಿಗೆ ಬಂದೆ. ಈ ಸುಬ್ಬಿ ಅಳ್ತಾ ಕೂತಿದ್ಲು. ಕರೆದೆ ಮತ್ತೆ ಬಂದ್ಲು. ಯಾರು ಬೇಕು ಅಂತ ಅಂದರೆ ಅಜ್ಜಿ ಬೇಕಾ ಅಂತ ಹೇಳ್ತಾ ಇದ್ಲು. ಸ್ಟಾಫ್ನ ತುಂಬ ಹಚ್ಕೋಬೇಕು. ಹಾಗಾಗಿ ನನಗೆ ಅಕ್ಕ ಬೇಕು ನಿಮಗೆ ಅಂತ ಇದ್ಲು. ಯಾವ ಅಕ್ಕ ಬೇಕು? ಮತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಅಯ್ಯೋ ನನಗಂತೂ ಇವಳು ನಿಭಾಯಿಸೋಷ್ಟರಲ್ಲಿ ತುಂಬಾ ಸುಸ್ತಾಗೋಯ್ತು. ಯಾಕೆ ಅಜ್ಜಿ ತಾತ ಕೂತಿದ್ದಾಳೆ. ನಮ್ಮ ಅಕ್ಕನ ಮನೇಲಿ ಇರ್ತಾಳೋ ಇಲ್ವೋ ಗೊತ್ತಿಲ್ಲ, ಆದರೆ ಅಜ್ಜಿ ತಾತ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅವಳಿಗೆ. ಹಾಗಾಗಿ ಅಜ್ಜಿ ತಾತ ಬರೋವರೆಗೂ ಹಾಗೇ ಮುಖನ ಹಿಂಗೆ ಸಪ್ಪಗೆಲ್ಲ ಮಾಡ್ಕೊಂಡು ಕೂತಿದ್ಲು. ಅಷ್ಟರಲ್ಲಿ ಅಜ್ಜಿ ತಾತ ಬಂದ ತಕ್ಷಣ ನಾನು ಅವಳನ್ನು ಮನೆಗೆ ಕಳಿಸ್ದೆ. ಸೊ ಹಾಗೆ ಸ್ವಲ್ಪ ಗಿಡಗಳು ಬೇಕಾಗಿತ್ತು, ಗಿಡಗಳನ್ನ ನೋಡಿ ತೊಗೊಂಡು ಬಂದೆ. ಬಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದು ಕೂಡ ಮರ್ತೋಯ್ತು. ಸಂಜೆನಾಗಿ ನಾನು ಬಜ್ಜಿ ತಿನ್ನಬೇಕು ಅಂತ ಯಾಕೋ ಅನ್ನಿಸ್ತು ಅಂಥೇಳಿ ಒಂದು ಲೋಟ ಕಾಫಿನ ಕಾಯಿಸ್ಕೊಂಡು ಬಜ್ಜಿ ಮಾಡಿಕೊಂಡು ತಿಂದೆ. ಇಷ್ಟೇ ನನ್ನ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.